ಸರ್ಕಾರಿ ಆದೇಶದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಸೊ ನಂತರ ಜಾರಿ ಆಯಿತು. ಇವನು ರಿಟೈರ್ ಆದವ್ರಿಗೆ 223 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟು, ಅದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಬಗೆಹರಿಸಬೇಕಾಗಿತ್ತು. ಆ 38 ತಿಂಗಳ ಅರಿಯರ್ಸ್ ಎಷ್ಟು ಕೊಡ್ತೀರಾ? ಇವಾಗ ರೆಕಮೆಂಡೇಷನ್ ಹೋಗಿದೆ ಶ್ರೀನಿವಾಸ ಮೂರ್ತಿ ಕಮಿಟಿಯಿಂದ. ಅವ್ರು ಎಷ್ಟು ರೆಕಮೆಂಡ್ ಮಾಡಿದ್ರೆ ಎಷ್ಟು ಕೊಡ್ತೀರಾ, ಇಷ್ಟು ಅವ್ರು ನಿರ್ಧಾರ ಮಾಡಬೇಕಾಗಿತ್ತು. ಆಮೇಲೆ 1/1/24 ವೇತನ ಇನ್ಕ್ರೀಸ್ ಕೊಡಬೇಕು. ನಾವು 25% ಕೇಳಿದ್ದೀವಿ. ಇದು ಭಾಳ ಸುಲಭವಾಗಿ ಬಗೆಹರಿಸುವಂಥ ವಿಚಾರ ಅಂತ ನಮಗನ್ಸುತ್ತೆ. ಯಾಕೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ, ನಾವು ಬೆಳಗಾಂ ಅಧಿವೇಶನ ನೋಟಿಸ್ ಕೊಟ್ಟಿದ್ದೀವಿ. 13 ಬೇಡಿಕೆ ಇಟ್ಟು 31 ಡಿಸೆಂಬರಿಂದ ಶೈಕ್ ಶುರು ಆಗಬೇಕಾಗಿತ್ತು. ಆವಾಗ ನಮಗೇನು ಲೆಟ್ರ್ ಬರ್ಸಿದ್ರಿ ಮ್ಯಾನೇಜ್ಮೆಂಟಿಂದ, ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದಮೇಲೆ ನಿಮ್ಮನ್ನು ಕರೆದು ಇತ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರು. ನಮಗೆ ಮುಷ್ಕರ ಕೈ ಬಿಡಿ ಅಂತ ನೇರವಾಗಿ ಕೇಳ್ಕೊಂಡಿದ್ವಿ, ಕೈ ಬಿಟ್ವಿ. ಕೊನೆಗೆ ಏಪ್ರಿಲ್ 15ಕ್ಕೆ ಮೀಟಿಂಗ್ ಕರೆದು ಸುಮಾರು 1 ಗಂಟೆ ನಮ್ಮ ಜೊತೆ ಚರ್ಚೆ ಮಾಡಿದರು. ನಮ್ಮ ಡಿಮಾಂಡ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಆಮೇಲೆ ಅವ್ರು ಏನು ಹೇಳಿದರು, ಅಧಿಕಾರಿಗಳನ್ನ ನಾನು ಕನ್ಸಲ್ಟ್ ಮಾಡಿ ಶೀಘ್ರದಲ್ಲೇ ನಿಮ್ಮ ಸಭೆ ಕರಿತೀವಿ ಅಂತ ಹೇಳಿದರು. ಅಂದರೆ ಅಲ್ಲಿಗೆ ತಕರಾರುಗಳೇನಿರಲಿಲ್ಲ. ಏಪ್ರಿಲ್ 15 ಆದಮೇಲೆ 4ನೇ ಜುಲೈ ಮೀಟಿಂಗ್ ಕರೆದು ಸಡನ್ನಾಗಿ ಅಲ್ಲೇನು ಶುರು ಮಾಡಿದರು, ನಿಮಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕಾದ್ದಿಲ್ಲ, 1/1/20 ಜಾರಿ ಮಾಡಿ ಅಂತ ಎಲ್ಲಿ ಹೇಳಿದ್ದಾರೆ? ಒಳ್ಳೆ ಸಣ್ಣ ಲಾಯರ್ ಥರ ಆರ್ಗ್ಯೂ ಮಾಡೋಕ್ಕೆ ಶುರು ಮಾಡಿಬಿಟ್ರು. ರಾಜ್ಯದ ಮುಖ್ಯಮಂತ್ರಿ ಘನತೆಗೆ ಬೇಕಾದಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಲ್ಲ. ಇನ್ನು 1/1/24 ನೀವು ಕೊಡಬೇಕಾದಿಲ್ಲ, 23 ಫೆಬ್ರವರಿಯಿಂದ 4 ವರ್ಷ ಕಾಯಬೇಕು, ಅಂದರೆ 1/1/28 ನೀವು ಕಾಯಬೇಕು ಅಂತ ಹೇಳಿದರು. ನಮಗೆ ಪರಿಸ್ಥಿತಿಲಿದ್ದಾಗಿತ್ತು. ಮತ್ತು ಅವ್ರು ಇನ್ನೊಂದೇನು ಹೇಳಿದ್ರು, ಹಿಂದೆ ನೀವು ಬೊಮ್ಮಾಯಿ ಒಪ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದರು. ನಾವು ಒಪ್ಕೊಂಡಿರಲಿಲ್ಲ, ಏಕಪಕ್ಷೀಯವಾದಂಥ ಸರ್ಕಾರಿ ಆದೇಶ. ಇನ್ನೊಂದು ಹಂತದಲ್ಲಿ ಅವ್ರೇನು ಹೇಳಿದರು, BJP ಸರ್ಕಾರ ಮಾಡಿದ್ದು. ಅರೆ, ವಿಧಾನಸೌಧನೇ ಬಿಟ್ಕೊಟ್ಟು ಹೋಗಿದ್ದಾರೆ BJP ಅವರಿಗೆ, ಅಧಿಕಾರ ಬಿಟ್ಕೊಟ್ಟು ಹೋಗಿದ್ದಾರೆ. ನಿಮ್ಗೆ ಎಷ್ಟು ಬರೆಸ್ತೀರಪ್ಪ, BJPಯಿಂದ ಲಾಸ್ ಆಯ್ತು, ನೀವು ಲಾಸ್ ಮಾಡಿದ್ದೀರ. ಲಾಸ್ ಕಾರಣಗಳೇನು ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ಸ್ಪಷ್ಟವಾಗಿ ಹೇಳಿದೆ. ಪ್ರತಿಯೊಂದನ್ನು ನೀವು ನೀವು ಇಟ್ಕೊಂಡು BJP ಅವ್ರು ಲಾಸ್ ಮಾಡಿದ್ರು ಅಂದರೆ BJP ನೀವು ಹ್ಯಾಂಡ್ ಓವರ್ ಮಾಡಿದಾಗ ನೀವು ಲಾಸ್ ಮಾಡಿದ್ರಿಲ್ಲೋ ಮಾಡಿದ್ರಿ. ಈ ಹಳೆ ಕತೆ ಯಾರು ನಮ್ಗೆ ಹೇಳಿಬಿಡಿ. ಮೊನ್ನೆ 500 ಕೋಟಿ ಹೆಣ್ಣುಮಕ್ಕಳು ನಮ್ಮ ಬಸ್ಸಲ್ಲಿ ಓಡಾಡಿದೆ ಅಂತ ಒಂದು ಟಿಕೆಟ್ ಕೊಟ್ಟರು. 500ನೇ ಕೋಟಿಗೆ ಸಿದ್ದರಾಮಯ್ಯವರು ಸಂಭ್ರಮಿಸಿದ್ದಾರೆ ಎಲ್ಲ. ಆ 500 ಕೋಟಿಗೆ ಟಿಕೆಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ನೋಡಿ 2 ವರ್ಷದಿಂದ. ನಮ್ಮ ಭಾವನೆ ಯಾರು ಕೇಳಿದ್ದಾರೆ? 7 ಜನ ಕಂಡಕ್ಟರ್ಗಳು ಡ್ರೈವರ್ ಓಡಿಸ್ಕೊಂಡಿಲ್ಲ. ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಮೆಕ್ಯಾನಿಕ್ಸ್ ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಹೈರಾಣ ಆಗಿಬಿಟ್ಟಿದ್ದಾರೆ ಸ್ಟಾಫ್. ಆದರೆ ನಮಗದು ನಿಜವಾದ ಸಂಭ್ರಮ ಅಲ್ಲ. ನೀವು ತುಳಿದಿದ್ದೀರ. ಹೋಗಲಿ, ನಮ್ಮ ಮಾತುಕತೆ ಕರೆದಾಗ 4ನೇ ಜುಲೈ ಒಂದು ಗೌರವವಾಗಿ ನೀವು ನಡ್ಕೋಬೇಕಾಗಿತ್ತು. ಎಲ್ಲಿ ಹೇಳಿದೆ 1/1/20 ಎಲ್ಲಿದೆ? ನೀವು ಒಪ್ಕೊಂಡ್ಬಿಟ್ಟಿದ್ದೀರ. ನಾವೇನು ಒಪ್ಕೊಂಡಿರಲಿಲ್ಲ. ಅವತ್ತು ಚರ್ಚೆಗೆ ಟೈಮ್ ಇರಲಿಲ್ಲ. ಯಾಕೆಂದರೆ ಇನ್ನು 2 ದಿವಸ ಆಗಿದ್ದು ಎಲೆಕ್ಷನ್ ನೋಟಿಫಿಕೇಷನ್ ಬರೋದು, ಕೋಡ್ ಆಫ್ ಕಾಂಡಕ್ಟ್ ಬರೋದು. ಹಿಂದೆ ಅವ್ರು ಮಾಡಿದ್ದು ಜಾರಿ ಮಾಡೋಕ್ಕೆ ಅವರೆಷ್ಟು ಹಿಂದೆ ಮುಂದೆ ನೋಡ್ತೀರಿ. ಇನ್ನು ಇವ್ರ ಕೈಲಿ ನೀವೇ ತಗೊಳಕ್ಕಾಗದ? ಆದರೆ ಏಕಪಕ್ಷೀಯವಾಗಿ ಅದು ಬಂದಿದೆ. ಅದರಲ್ಲಿ ಏನು ಹೇಳಿದ್ದಾರೆ? 1/1/20 ಜಾಸ್ತಿ ಕೊಡಿಲ್ಲ, ಸ್ಪಷ್ಟವಾಗೇ ಇದೆ. 31/12/2019 ಏನು ಸಂಬಳ ಬರ್ತೀವೋ ಅದಕ್ಕೆ 15% ಜಾಸ್ತಿ ಮಾಡಿ 1/1/20 ಜಾಸ್ತಿ ಕೊಡಿ ಅಂತ ಇನ್ಕ್ರಿಮೆಂಟ್ ಜಾಸ್ತಿ ಮಾಡಿದ್ದೀರ. ರಿಟೈರ್ ಆದವರಿಗೆ ಗ್ರ್ಯಾಚ್ಯುಟಿ ಎಲ್ಲ ಕೊಟ್ಟಿದ್ದೀರ. ಆದ್ದರಿಂದ 1/1/20 ಜಾರಿ ಮಾಡೋ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆ ಸುತ್ತೋಲೆಯಲ್ಲಿ 3ನೇ ಕ್ಲಾಸಲ್ಲಿ ಹೇಳಿದ್ದಾರೆ ಅಂದರೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡೋಣ. ಅದು ತೀರ್ಮಾನ ಮಾಡಿ ಸರ್ಕಾರ ಎಷ್ಟು ಅನುದಾನ ಕೊಡಬೇಕು ಈ 38 ತಿಂಗಳ ಕಡೆಗೆ ಅಂತ ಸ್ಪಷ್ಟವಾಗಿದೆ. ಟೋಟ್ಲಿ ಹಿಟ್ ಡಿನೈಡ್. ಆದ್ದರಿಂದ ನಮಗೆ 1.5 ಗಂಟೆ ಚರ್ಚೆ. ಏನಪ್ಪ ಇದು? ಏಪ್ರಿಲ್ 15 ನೀವೇನು ಹೇಳಿದ್ರಿ? ನಮ್ಮನ್ನೆಲ್ಲ ಮಾತಾಡಕ್ಕೆ ಬಿಟ್ಟು ನಮ್ಮ ಕೇಸ್ ಕೇಳಿಕೊಂಡು ಅಧಿಕಾರಿಗಳ ಹತ್ರ ಬ್ರೀಫಿಂಗ್ ತಗೊಂಡು ಬರ್ತೀವಿ ಅಂದರೆ
ಜುಲೈ 4ನೇ ತಾರೀಕು ಸಿದ್ದರಾಮಯ್ಯನವರು ಹೇಳಕ್ಕೆ ಅಧಿಕಾರಿಗಳು ಬ್ರೀಫಿಂಗ್ ಕಾರಣ ಅಂತ ನಾವು ತಿಳ್ಕೋಬೇಕಾ? ಯಾವ ಅಧಿಕಾರಿಗಳು ನಮ್ಮ ಮೇಲೆ ಹೇಳಿಲ್ಲ. ಏನು ರಾಮಲಿಂಗಾರೆಡ್ಡಿ ಅವರು ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗಲ್ಲಿ ಹಿಂದೆ ಒಪ್ಕೊಂಡಿದ್ರು ಫೇರ್ ಹೈಕ್ ಕೇಳಿ ಸರ್ಕಾರನ, ಪ್ರಯಾಣದ ದರ ಜಾಸ್ತಿ ಕೊಟ್ಟುಬಿಟ್ರೆ ನಿಮ್ಮ ಸಂಬಳ ಜಾಸ್ತಿ ಮಾಡ್ತೀವಿ ಮಿನಿಟ್ಸ್. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಸೈನ್ ಮಾಡಿದ್ರು. ಇದುವರೆಗೆ ಹಲವಾರು ಬಾರಿ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಿದ್ವಿ, ಮೀಟಿಂಗ್ ಮಾಡಿದ್ವಿ 15 ಏಪ್ರಿಲ್ ಮೀಟಿಂಗ್ ಮಾಡಿದ್ವಿ. ಅವಾಗ ಇದು ಬರಲೇ ಇಲ್ಲ. ಸೊ ಯಾವುದೋ ಹಂಗೆ ಬ್ರೀಫಿಂಗು ಆದ್ದರಿಂದ ನಾವು ಯಾತಕ್ಕೆ ಇವತ್ತು ಸ್ಟ್ರೈಕ್ ತೀರ್ಮಾನ ಮಾಡಿದ್ದೀವಿ ಅಂದರೆ, ಯಾವುದೋ ಲೋಯಲ್ ಲೆವೆಲ್ ಆದರೆ ಮುಖ್ಯಮಂತ್ರಿ ಹೋಗೋಕ್ಕೆ ಅವಕಾಶ ಇತ್ತು. 6 ದಿವಸ ಆದ್ಮೇಲೆ ಕರೀತೀನಿ ಇದ್ರ ಮೀಟಿಂಗ್ ಮತ್ತೆ 6 ದಿನ ಬಾಯಿ ಮುಚ್ಕೊಂಡ್ರು. ಅವತ್ತು ಕೂಡ 4ನೇ ಜುಲೈ ಪ್ರೆಸ್ ನಿಮ್ಮನ್ನು ಅಡ್ರೆಸ್ ಮಾಡಬೇಕಾದ್ರೆ ನಮ್ಮ ಕನ್ವೀನರ್ ಹೇಳಿದರು ಆಶಾದಾಯಕವಾಗಿದೆ ಅಂತ. ನಾವು ಹೃದಯಗೆ ಹೇಳಲಿಲ್ಲ, ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ನಾವು ಹೇಳಿದ ತಲೆಗೆ ಹೋಗಿರುತ್ತೆ ಅಂತ. ಬಟ್ 6 ದಿವಸ ಎಲ್ಲ ಆಗಲೇ 14 ಮೀಟಿಂಗ್ ಎಲ್ಲ ಕರೆಯುವಾಗ ಕಾಣೋದು. ಆದ್ದರಿಂದ ಒಂದು ತೀರ್ಮಾನಕ್ಕೆ ನಮ್ಮ ಜಾಯಿಂಟ್ ಕಮಿಟಿಗೆ ಬಂದಿದ್ದೀವಿ. ಬಹುಶಃ ಸ್ಟ್ರೈಕ್ ಇಲ್ಲದೆ ಸಿದ್ದರಾಮಯ್ಯ ಮಾಡೋದಿಲ್ಲ. 2016 ಕೂಡ 3 ದಿನ ಸ್ಟ್ರೈಕ್ ಆದಮೇಲೆ ಸಿದ್ದರಾಮಯ್ಯವರು ಸೆಟಲ್ಮೆಂಟ್ ಮಾಡ್ತಾರೆ. ಅದನ್ನು ಮಾಡೋಣ ಸ್ಟ್ರೈಕು. ಯಾಕೆಂತ ಹೇಳಿದರೆ ಹಿಂದೆ ಸರ್ಕಾರ ಏನು ಮಾಡಿದೆ ಅದರ ಹೊಣೆಗಾರಿಕೆ ಇವ್ರಿಗೆ ಸರ್ಕಾರಿ ಆದೇಶ ಅವ್ರು ಕೊಟ್ಟಿರೋದು. ಅದ್ರ ಪ್ರಕಾರ ನಾವು 38 ತಿಂಗಳ ಅಡ್ರೆಸ್ ಬರಬೇಕು. ಮತ್ತು ಸಾರಿಗೆ ನಿಗಮಗಳಲ್ಲಿ ಮೊದಲಿಂದ 4 ವರ್ಷಕ್ಕೆ 5 ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. 4 ವರ್ಷ 3 ವರ್ಷಕ್ಕೆ ವೇತನ ಹೈಕ್ ಆಗಿದೆ. ಹೊಸದಾಗಿ ನೀವು ಮಾಡಬೇಕಾದ್ದಿಲ್ಲ. ವೀರಪ್ಪ ಮೊಯ್ಲಿಯವರು 6 ವರ್ಷ ಮಾಡಿದರು, 4 ವರ್ಷ 5 ದಿವಸ ನಾವು ಉಪವಾಸ ಕೂತ್ಕೊಂಡ್ವಿ. ರಾಜ್ಯಾದ್ಯಂತ 1995ರಲ್ಲಿ ಅಕ್ಟೋಬರಲ್ಲಿ 5 ದಿವಸ ಸ್ಟ್ರೈಕ್ ಆಯಿತು. ಆಮೇಲೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳು 6 ವರ್ಷ ಇದ್ದಿದ್ದು ಮತ್ತು 4 ವರ್ಷಕ್ಕೆ ಇಳಿಸಿದರು. ಹಿಂದೆ 5 ವರ್ಷ ಮಾಡಿ ಸೆಟ್ಲ್ಮೆಂಟ್ ನಾನು 4 ವರ್ಷ ಮಾಡಿಸಿದ್ದೀವಿ. ಇತಿಹಾಸ ಸಿದ್ದರಾಮಯ್ಯ ಇದು ಇತಿಹಾಸ ಬದಲಾವಣೆ ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಒಂದು ವಿಷಯ ತಮ್ಮ ಗಮನಕ್ಕೆ ತರಕ್ಕೆ ನೋಡ್ತೇನೆ. ಯಡಿಯೂರಪ್ಪನವರಿದ್ದಾಗ ಸ್ಟ್ರೈಕ್ ಆಯಿತು. ಎಲ್ಲಿದೆಯಾ ಆಗ ಸಿದ್ದರಾಮಯ್ಯವರು ಭಾಳ ಪವರ್ಫುಲ್ಲಾಗಿ ಭಾಷಣ ಮಾಡಿದರು. ಏನು ಹೇಳಿದ್ರು ಅವಾಗ? ಸಾರಿಗೆ ನೌಕರರು ಕಷ್ಟಪಟ್ಟು ದುಡಿತಾರೆ, ಅವ್ರ ಬೇಡಿಕೆಗಳು ನೀವು ಯಾಕೆ ಇತ್ಯರ್ಥ ಮಾಡಿಲ್ಲ, ಅವರು ಹೋರಾಟ ಮಾಡ್ತೀವಿ ಅಂದರೆ ಎಸ್ಮಾ ತರ್ತೀರಾ, ಡಿಸ್ಮಿಸ್ ಮಾಡ್ತೀರಾ, ಸಸ್ಪೆಂಡ್ ಮಾಡ್ತೀರಾ ನೋಡ್ಕೋತೀವಿ. ನೀವು ಯಾವ ಡಿಮ್ಯಾಂಡ್ ಸೆಂಟರ್ ಮಾಡಿ ಸಿದ್ದರಾಮಯ್ಯ ಇವತ್ತು ನೀವು ಅಧಿಕಾರದಲ್ಲಿದ್ದೀರಾ. ಅವತ್ತೇನು ಯಡಿಯೂರಪ್ಪನವರು ಜ್ಞಾಪಿಸಿದ್ರಿ, ನೀವು ಅದನ್ನು ಯಾಕೆ ಜ್ಞಾಪಿಸ್ಕೊಳ್ತಿಲ್ಲ? ಹಲವಾರು ಜನ ಆಗಲೇ ವಿಡಿಯೋಗಳಲ್ಲಿ ಹಾಕಿದ್ದಾರೆ ಅದನ್ನು. ಅದರಿಂದ ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ನೀತಿ ಒಂದು ಅಧಿಕಾರ ಬಂದು ವಿಧಾನಸಭೆ ಕೂತ್ಬಿಟ್ರೆ ಇನ್ನೂ ಬಿಡುತ್ತಾ?